ಭದ್ರಾವತಿ ನಿಮಗೆ ಏನಿಲ್ಲ 2500 ಬೀಳುತ್ತೆ. ಪರ್ ಪರ್ಸನ್ 7500 ಅದು ಕಾಶ್ ಇದೆ. ಸಾರಿ, ಇದರಲ್ಲಿ 20,000 ಆಗುತ್ತೆ. ಇದು ಫೇರ್ 5,000 ಸಬ್ಸಿಡಿ ಆಗುತ್ತೆ. 15,000 ಪ್ರೈಸ್. 15,000ದಲ್ಲಿ ನಮಗೆ ಏನೇನು ತೋರಿಸ್ತೀರಾ? 15,000ದಲ್ಲಿ ನಾವು ದ್ವಾರಕಾ, ಆಮೇಲೆ ಸೋಮನಾಥ್, ನಾಸಿಕ್ ಈ 3 ಪ್ಲೇಸ್ನ ನಾವು ಕವರ್ ಮಾಡ್ತೀವಿ. ಇದರಲ್ಲಿ ಜ್ಯೋತಿರ್ಲಿಂಗಗಳಲ್ಲಿ 3 ಜ್ಯೋತಿರ್ಲಿಂಗ ಕವರ್ ಮಾಡ್ತೀವಿ. ದ್ವಾರಕೆ ಬರೀ ದ್ವಾರಕೆಲ್ಲ. ಭಾರತ್ ಗೌರವ್ ಎಕ್ಸ್ಪ್ರೆಸ್ಸು ಇದು ಟೂರಿಸಮ್ಗೋಸ್ಕರ ಅಂತ ಸ್ಪೆಷಲಾಗಿ ಬಿಟ್ಟಿರೋ ಟ್ರೈನು. ಇವತ್ತು ನಾವು ಇದರಲ್ಲಿ ದ್ವಾರಕೆಗೆ ಹೋಗ್ತಾ ಇದ್ದೀವಿ. ಬನ್ನಿ, ಈ ಟ್ರೈನಲ್ಲಿರೋ ಸ್ಪೆಷಾಲಿಟಿ ಏನು, ಟ್ರೈನ್ ಟಿಕೆಟ್ ಚಾರ್ಜ್ ಎಷ್ಟಾಗುತ್ತೆ ದ್ವಾರಕೆಗೆ, ಮತ್ತು ಏನೇನು ಫೆಸಿಲಿಟಿ ಕೊಡ್ತಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಟ್ರೈನೇ ನೋಡ್ತಾ ಇದ್ದೀರಲ್ಲ, ಈ ಟ್ರೈನು ಇದು ನೋಡೋಕ್ಕೆ ವಿಚಿತ್ರವಾಗಿದೆ ಅಂತ ನನಗೂ ಅನಿಸ್ತು. ಫಸ್ಟಿಗೆ ನಾನು ಬಿಗಿನಿಂಗಲ್ಲಿ ನೋಡಿದಾಗ ಯಾವುದೋ ಡಿಫ್ರೆಂಟ್ ಆಗಿದೆ, ನಮ್ಮ ಹತ್ರ ಎಲ್ಲ ಹೋಗೋ ಟ್ರೈನಲ್ಲ, ಮೋಸ್ಟ್ಲಿ ತುಂಬ ರಿಚ್ಫಾರ್ಮ್ ಹೋಗೋದು ಅಂದ್ಕೊಂಡಿದ್ದೆ. ಅಡ್ರೆಸ್ಸು ಭಾರತ್ ಗೌರವ ಸ್ಪೆಷಲ್ ಟ್ರೈನ್ ಅಂತ ಹೇಳಿ. ಈ ಟ್ರೈನಲ್ಲಿ ಇವತ್ತು ನಾನು ಜರ್ನಿ ಮಾಡ್ತಾಯಿದ್ದೀನಿ. ಅದು ಇಲ್ಲಿಗೆ ಗುಜರಾತಿನ ದ್ವಾರಕೆಗೆ ನಾನು ಟ್ರಾವೆಲ್ ಮಾಡ್ತಾಯಿದ್ದೀನಿ. ಈಗ 15,000ಕ್ಕೆ ಇನ್ಕ್ಲೂಡಿಂಗ್ ಟ್ರಾವೆಲ್ ಚಾರ್ಜು ಮತ್ತು ಫುಡ್ಡು ಮತ್ತು ನಾನ್ AC ಹೋಟೆಲಲ್ಲಿ ಸ್ಟೇ ಮಾಡ್ತಾರೆ. ದ್ವಾರಕೆಯಲ್ಲಿ ಆದಮೇಲೆ 12 ಜ್ಯೋತಿರ್ಲಿಂಗಗಳಿದ್ದಾವೆ. ಇಂಡಿಯಾದ 12 ಜ್ಯೋತಿರ್ಲಿಂಗ ಇದೆ. 12 ಜ್ಯೋತಿರ್ಲಿಂಗದಲ್ಲಿ ಒಂದು ಸೋಮನಾಥ, ಇನ್ನೊಂದು ತ್ರ್ಯಂಬಲಿಂಗೇಶ್ವರ, ಇನ್ನೊಂದು ನಾಗೇಶ್ವರ, ಈ 3 ಜ್ಯೋತಿರ್ಲಿಂಗಗಳನ್ನ ನಮಗೆ ತೋರಿಸ್ತಾ ಇದ್ದೀವಿ ಟ್ರಿಪ್ಪಲ್ಲಿ. ಒಟ್ಟು 15,000 ಅಷ್ಟೇ ಚಾರ್ಜಸ್ಸು. ಈ ಟ್ರೈನಲ್ಲಿ ನಾವು ಹೋಗೋದು. ಇದು ಬೆಂಗಳೂರಿಂದ ಹೊರಟಿದೆ, ಈಗ ಡೈರೆಕ್ಟು ಗುಜರಾತಿಗೆ ಹೋಗುತ್ತೆ. ಒಳಗಡೆ ತೋರಿಸ್ತೀನಿ ಹೇಗಿದೆ ಅಂತೇಳಿ. ನೋಡ್ತು ಟ್ರೈನು ಫುಲ್ AC ಸ್ಲೀಪರು, ಫುಲ್ಲು ಡೆಕೋರೇಷನ್ ಮಾಡಿದ್ದಾರೆ. ನೋಡಿ, ದ್ವಾರಕೆ ಹೋಗಿ ಬೆಳಿಗ್ಗೆ 6 ಗಂಟೆಗೆ ಬಿಸ್ಕಿಟ್ಟು ಮತ್ತು ಟೀ. ಆರಾಮ್ಸೆ ಬೆಳಗಿನ ಜಾವ 6 ಗಂಟೆಗೆ ಕಾಫಿ ಮತ್ತು ಬಿಸ್ಕೆಟ್ ಕೊಟ್ಟಿದ್ದಾರೆ. ಇದು ಬೆಳಗ್ಗೆ ತಿಂಡಿ, ಮಧ್ಯಾಹ್ನದ ಊಟ. ಇಲ್ಲಿ ಫುಡ್ ಫೆಸಿಲಿಟಿ ತುಂಬ ಚೆನ್ನಾಗಿದೆ. ಎಷ್ಟು ಬೇಕಾದ್ರೂ ಹಾಕಿಸ್ಕೋಬೋದು, ಹೊಟ್ಟೆ ತುಂಬ ಫುಲ್ ಮೀಲ್ಸು. ಊಟ ಎಲ್ಲ ಆದಮೇಲೆ ತಟ್ಟೆ ಮೇಲಿರೋ ಕವರ್ನ ಡಸ್ಟ್ಬಿನ್ನಲ್ಲಿ ಹಾಕಬೇಕು. ಡಸ್ಟ್ಬಿನಲ್ಲಿ ಹಾಕ್ಬಿಟ್ಟು ತಟ್ಟೆನ ಕ್ಲೀನಾಗಿ ತೊಳಿಬೇಕು. ಆ ತೊಳೆದಿರೋ ತಟ್ಟೆನ ನೀಟಾಗಿ ನಿಮ್ಮ ಕ್ಯಾಬಿನ್ ತೊಗೊಂಡೋಗಿ ನಿಮ್ಮ ಹತ್ರ ಸೇಫ್ ಇಟ್ಕೋಬೇಕು. ಆ ಜರ್ನಿ ಮುಗಿಯೋವರೆಗೂ ನಿಮ್ಮ ತಟ್ಟೆ ನಿಮ್ಮ ಹತ್ರನೇ ಇರಬೇಕು. ಒಂದು ಸಲ ಊಟ ಮಾಡಿದ ತಕ್ಷಣ ಬ್ಯಾಕ್ ಸೈಡ್ನ ಕ್ಲೀನ್ ಮಾಡ್ಕೊತ ಬರ್ತಾರೆ. ಪೂರ್ತಿ ಬೋಗಿನ ನೀಟಾಗಿ ಕ್ಲೀನ್ ಮಾಡ್ತಾರೆ. एक काम करो, हटो। ಬನ್ನಿ, ಗೈಡ್ನ ಮಾತಾಡ್ಸೋಣ. ನಮ್ಮ ಕೋಚಲ್ಲಿ 3 ಜನ ಇದ್ದಾರೆ. 1, 2, 3 ಜನ. 3 ಜನ ನಮ್ಮ ಗೈಡು ಪವನ್ ಅಂತ. ನಿಮ್ಮ ಹೆಸರು? ಪ್ರಜ್ವಲ್ ಅಂತ. ನಿಮ್ಮ ಹೆಸರು? ಮಾಲ್ತೇಶ್ ಅಂತ ಇದ್ದಾರೆ. ಟ್ರೈನಲ್ಲಿ ಟೋಟಲ್ 11 ಬೋಗಿ. ಪ್ಯಾಸೆಂಜರ್ಸ್ ಎಷ್ಟು? ಪ್ಯಾಸೆಂಜರ್ಸು ಟೋಟಲ್ ಆಲ್ಮೋಸ್ಟ್ ಎಲ್ಲ ಟೈಮ್ ಬುಕ್ ಆಗೋದು 650 ಆ ಥರ ಬುಕ್ ಆಗ್ತಿದ್ರು. ಈ ಸಲ ಸ್ವಲ್ಪ ಬುಕ್ಕಿಂಗ್ ಕಮ್ಮಿ ಇರೋದ್ರಿಂದ ಟೋಟಲ್ 510
ಟ್ರೈನಲ್ಲಿ ಈ ಟ್ರೈನ್ ಸ್ಪೆಸಿಫಿಕ್ ಈ ಟ್ರೈನ್. ಹೌದು. ಬಟ್ ನಮ್ಮ ಕೋಚಲ್ಲಿ ಮಾತ್ರ ಎಷ್ಟಿದ್ದೀರಾ? ನಮ್ಮ ಕೋಚಲ್ಲಿ ಮಾತ್ರ ಇಬ್ಬರು ಇರ್ತೀವಿ, ಒಬ್ರು ನಾರ್ತ್ ಅವರು ಒಬ್ರು ಸೌತ್ ಅವರು. 3 ಜನ ಇದ್ದೀರಾ? ಇವಾಗ ಸ್ವಲ್ಪ ಫ್ರೀ ಟೈಮ್ ಅಲ್ವಾ, ಅದಕ್ಕೆ ಡಿಸ್ಕಸ್ ಮಾಡ್ತೀವಿ. ನೋಡಿ, ನಮಗೆ ಎಲ್ಲ ಟೈ, ಹೆಲ್ಮೆಟ್ಟು, ಹ್ಯಾಟು, ಮತ್ತು ಇದು ಕೊಟ್ಟರೆ ಛತ್ರಿ, ಇನ್ನೊಂದೇನೋ ಕೊಟ್ಟರಲ್ಲ, ಇಲ್ಲಿ ಹಾಕಿದ್ದಾರೆ, ತುಳಸಿ ಮಾಲೆ ಇಲ್ಲಿ ಕೊಟ್ಟಿದ್ದಾರೆ, ಇದನ್ನ ಹಾಕ್ಕೊಂಡಿದ್ದೀವಿ. ಟೈಮ್ ಟು ಟೈಮ್ ನೀರು ಕೊಡ್ತಾರೆ, ಬೆಳಿಗ್ಗೆ ಸಂಜೆ. ಮತ್ತು ಊಟ ಕೂಡ ಬೆಳಿಗ್ಗೆ 8 ಗಂಟೆಗೆ 7:30 ಟಿಫನ್ನು, 12:30 ಊಟ. ರಾತ್ರಿ ಊಟ ಎಷ್ಟು ಗಂಟೆಗೆ? ರಾತ್ರಿ ಊಟ 7:30. ಮತ್ತು ಬೆಳಿಗ್ಗೆ 6 ಗಂಟೆಗೆ ಟೀ, ಮತ್ತು ಸಂಜೆ 6 ಗಂಟೆಗೆ ಟೀ ಕೊಡ್ತಾರೆ, ಟೀ ಫೆಸಿಲಿಟಿ. ಮತ್ತು ಈಗ ಇದು ಯಾವಾಗಿಂದ ಶುರುವಾಗಿರೋದು ಈ ಪರ್ಫೆಕ್ಟ್ ಇದು ನಮ್ಮ ಟೂರಿಸಮ್? 2019. ತುಂಬ ಜನ ಗೊತ್ತಿಲ್ಲ, ನನಗೂ ಕೂಡ ಈ ಫಸ್ಟ್ ಟೈಮು. ನಾನು ಸುಮ್ಮನೆ ಅಪ್ಲೈ ಮಾಡಿದ್ದೆ ಬರುತ್ತೋ ಇಲ್ಲೋ ಅಂತೇಳಿ. ಬಟ್ ಯಾವುದಂಗೆ ಮೆಸೇಜ್ ಬಂದಿರಲಿಲ್ಲ ಬಿಗಿನಿಂಗಲ್ಲಿ. ಸ್ಟಾರ್ಟಿಂಗ್ ಈಗ ಅಡ್ವರ್ಟೈಸ್ಮೆಂಟ್ ಎಲ್ಲ ಸ್ಟಾರ್ಟ್ ಆಗಿದೆ, ನ್ಯೂಸ್ ಪೇಪರಲ್ಲೆಲ್ಲ ಅಡ್ವರ್ಟೈಸ್ಮೆಂಟ್. ನನಗೆ ಬಿಗಿನಿಂಗಲ್ಲಿ ಅಡ್ವರ್ಟೈಸ್ಮೆಂಟ್ ಏನು ನನಗೆ ಮೆಸೇಜೇ ಬರಲಿಲ್ಲ. ARTC ಬುಕ್ ಆಗಿದೆ ಅಂತ ಬಿಟ್ಟರೆ ನಾನು ಫೋನ್ ಮಾಡಿದ್ರೆ ಫೋನ್ ಯಾರು ರಿಸೀವ್ ಮಾಡಲೇ ಇಲ್ಲ ಅವಾಗ. ಅವತ್ತು ನೆಕ್ಸ್ಟ್ ದಿವಸ ನಮಗೆ ನಾಳೆ ಓಡುತ್ತೆ ಅಂದರೆ ಇವತ್ತು ಬೆಳಿಗ್ಗೆ 10 ಗಂಟೆಗೆ ಫೋನ್ ಮಾಡಿದೆ, 12 ಗಂಟೆ ಮತ್ತೆ ಫೋನ್ ಬಂತು, ಹೌದು ನೀವು ಬುಕ್ ಆಗಿದೆ, ನೀವು ಹೋಗಿ ಅಂತೇಳಿ. ನಾನು ಇದ್ರ ಬಗ್ಗೆ ನೋಡಿಲ್ಲ. ನಾನು ಕೆಲವೊಂದು ಸಲ ರೈಲ್ವೆ ಸ್ಟೇಷನ್ ಬಂದಾಗ ಈ ಟ್ರೈನ್ ನೋಡಿದ್ದೆ, ಒಂದು ಸಲ ನೋಡಿದ್ದೆ. ಇದ್ಯಾವುದು ಟ್ರೈನ್ ಡಿಸೈನ್ ಆಗಿದೆ, ವಿಚಿತ್ರವಾಗಿದೆಯಲ್ಲ ಅಂತ ಅಂದ್ಕೊಂಡಿದ್ದೆ. ಗೊತ್ತಿರಲ್ಲ ಇದೇ ಟ್ರೈನ್ ಅಂತೇಳಿ. ಯಾವುದೋ ಕಲ್ಚರಲ್ ಇದು ಹಾಕಿದಾರಲ್ಲ, ಯಾವುದೋ ಬೇರೆ ಯಾರು ಹೋಗೋದೇನೋ, ಬೇರೆ ದೇಶಕ್ಕೆ ಹೋಗೋದೇನೋ ಅಂತ ಬೇರೆ ಸ್ಟೇಟ್ಗೆ ಹೋಗೋದು, ಬೇರೆ ಸ್ಟೇಟಿಗೆ ಹೋಗೋದು. ಬಟ್ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಇರಲಿಲ್ಲ. ನಾನು ನೋಡ್ಬಿಟ್ಟು ಸುಮ್ಮನೆ ಆಗಿದ್ದೆ. ಬಟ್ ಅಪ್ಲೈ ಮಾಡಿದಾಗ ಗೊತ್ತಾಯ್ತು, ಈ ಟ್ರೈನ್ ಇದು ಅಂತೇಳಿ ಇವತ್ತು ನನಗೆ ಗೊತ್ತಾಗಿದ್ದು. ಇದೇ ಥರ ತುಂಬ ಜನ ಗೊತ್ತಿಲ್ಲ. ಅವ್ರಿಗೆ ತಿಳಿಸ್ಬೇಕು, ತಿಳಿಸೋ ಜವಾಬ್ದಾರಿ ನಮ್ಮದು. ಇವು ಫೇರ್ ಬಂದ್ಬಿಟ್ಟು ಎಷ್ಟು ಯಾವ ಥರ ಹೇಳಿ? 22,500 ಬೀಳುತ್ತೆ. Per person? 7,500 ಅದು ಕಾಶಿದು, ಸಾರಿ. ಇದರಲ್ಲಿ 20,000 ಆಗುತ್ತೆ ಇದು ಫೇರು. 5,000 ಸಬ್ಸಿಡಿ ಆಗುತ್ತೆ, 15,000 ಪ್ರೈಸು. 15,000ದಲ್ಲಿ ನಮಗೆ ಏನೇನು ತೋರಿಸ್ತೀರಾ? 15,000ದಲ್ಲಿ ನಾವು ದ್ವಾರಕಾ, ಆಮೇಲೆ ಸೋಮನಾಥ್, ನಾಸಿಕ್, ಈ 3 ಪ್ಲೇಸ್ನ ನಾವು ಕವರ್ ಮಾಡ್ತೀವಿ. ಇದರಲ್ಲಿ ಜ್ಯೋತಿರ್ಲಿಂಗಗಳಲ್ಲಿ 3 ಜ್ಯೋತಿರ್ಲಿಂಗ. 3 ಜ್ಯೋತಿರ್ಲಿಂಗ ಕವರ್ ಮಾಡ್ತೀವಿ. ದ್ವಾರಕೆ ಬರೀ ದ್ವಾರಕೆಲ್ವಾ? ಮೇನ್ ಪ್ಲೇಸ್ 4, ಅದು ಬಿಟ್ಟು ಸಣ್ಣ ಪುಟ್ಟಗಳು ಇದು ಮಾಡ್ತಾರೆ. ಇದರಲ್ಲಿ ಏನೇನು ಫೆಸಿಲಿಟಿ ಇದೆ ಟ್ರೈನಲ್ಲಿ? ಮತ್ತೆ ಬೇರೆ ಬಿಟ್ಟರೆ ಫೆಸಿಲಿಟೀಸ್ ಅಂತಂದರೆ ಇಲ್ಲಿ ನಿಮಗೆ ಫುಡ್ ಫೆಸಿಲಿಟಿ ಇರ್ಬೋದು, ಫುಡ್, ಕಾಫಿ, ಟೀ, ಇದೊಂದು ಟ್ರಾನ್ಸ್ಪೋರ್ಟಿಂದಾಗಲಿ, ಹೋಟೆಲಿಂದಾಗಲಿ, ಅಕೊಮಡೇಷನ್. ಹೋಟೆಲ್ ನೀವೇ ಕೊಡ್ತೀರಾ? ಹೋಟೆಲ್ ನಮ್ಮ ಕಡೆಯಿಂದಲೇ ಇರುತ್ತೆ. ನಾನ್ AC ಇರುತ್ತೆ, ಅಕೊಮಡೇಷನ್ ಫೆಸಿಲಿಟಿ ಇರುತ್ತೆ, ಆಮೇಲೆ ಫುಡ್ಡಿಂಗ್ ಫೆಸಿಲಿಟಿ ಇರುತ್ತೆ, ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ಇರುತ್ತೆ, ಆಮೇಲೆ ಮೆಡಿಕಲ್ ಫೆಸಿಲಿಟಿ ಇರುತ್ತೆ. ಹೊರಗಡೆ ಹೋದಾಗಲೂ ಕೂಡ ಮೆಡಿಕಲ್ ಫೆಸಿಲಿಟಿ ಇರುತ್ತೆ. ಹೊರಗಡೆ ಹೋದಾಗಲೂ ಕೂಡ ಮೆಡಿಕಲ್ ಫೆಸಿಲಿಟಿ ಇರುತ್ತೆ. ಡಾಕ್ಟರ್ ಏನಿದ್ದಾರೆ ಅವ್ರ ಜೊತೆಗೆ ಡಾಕ್ಟ್ರು ಟೋಟಲ್ 4 ಮೆಂಬರ್ಸ್ ಏನಿದ್ದಾರೆ. ಈ ಬೋಗಿ ಬರ್ಬೇಕೆಲ್ಲ ಡಾಕ್ಟರ್ ಹುಡ್ಕೊಂಡು? ಹೌದು. ಬೇರೆ ಎಲ್ಲೂ ಹೋಗೋಕ್ಕಾಗಲ್ಲ ಅಂದರೆ ಬೇರೆ ಕಡೆ ಹೋಗ್ಬಿಟ್ಟು ಆ ಬೋಗಿಯಿಂದ ಎಲ್ಲ ಬೋಗಿಯಿಂದ ಇಲ್ಲಿಗೆ ಬರಬೇಕು B7 ಕೋಚಿಗೆ. ಇದು ಹಿಂಗೆ ಇರುತ್ತಾ ಅಥವಾ ಕೋಚ್ ಚೇಂಜ್ ಆಗುತ್ತೆ? ಏನು ಚೇಂಜ್ ಆಗುತ್ತೆ, ಹೀಗೆ ಫ್ಯೂಚರ್ವರೆಗೂ ಒಂದು B7 ಕೋಚಲ್ಲೇ ಬರಬೇಕು ಎಲ್ಲರೂ. ಎಷ್ಟು ಹೋಗಿದೆ ಆಲ್ರೆಡಿ ಎಷ್ಟು ಟ್ರಾವೆಲ್ ಮಾಡಿದೆ ಟ್ರೈನ್ ನಾವು ಬರೋಕ್ಕೂ ಮುಂಚೆ? ಆಲ್ರೆಡಿ ತುಂಬ ಟ್ರಾವೆಲ್ ಆಗಿದೆ. ಅಂದರೆ ಈಗ ಸ್ವಲ್ಪ ಎಲೆಕ್ಷನ್ ಟೈಮಲ್ಲಿ, ಆಮೇಲೆ ಕೊರೋನಾ ಇರೋ ಟೈಮಲ್ಲಿ ಸ್ವಲ್ಪ ರೆಸ್ಟಲ್ಲಿ ಇತ್ತು. ಅದೇ 19-20 ಅಲ್ವಾ? ಅವಾಗ ಸ್ಟಾಪ್ ಆಗಿತ್ತಾ? 19-20 ಮತ್ತು 21-22 ಈಗ 3 ಇಯರ್ಸ್ ಆಯಿತು. ಈಗ ರಫ್ಲಿ 3 ಇಯರ್ಸ್ ಆಗಿದೆ. 3 ಇಯರ್ಸ್ ಕಂಪ್ಲೀಟ್ ಆಗಿದೆ. ಈ 3 ಇಯರ್ಸ್ ಕಂಪ್ಲೀಟ್ ಆಗೋದಲ್ಲಿ ಮಂತ್ಲಿ ಇರುತ್ತೆ ಟ್ರೈನು ಅಥವಾ ಡೈಲಿ ಇರುತ್ತೆ? ಮಂತ್ಲಿ 2 ಟೈಮ್ಸ್ ಇರೋದು ಒಂದೇ ಟ್ರೈನ್. ಕರ್ನಾಟಕ ಭಾಗದಿಂದ ಅಂತ ಇರೋದು ಟೂರಿಸ್ಟ್ ಒಂದೇ ಟ್ರೈನ್, ಭಾರತ್ ಬರೋ ಒಂದೇ ಟ್ರೈನ್ ಇರೋದು. ಈ ಜನರಲ್ ಹೋಗಿ ಥರ ಎಲ್ಲ ಥರ ದಿನಕ್ಕೊಂದು 3-4 ಥರ ಇಲ್ಲ. ಆ ಥರ ಬೇರೆ ಬೇರೆ ಟ್ರೈನ್ ಇರ್ತವೆ ಜನರಲ್ ಆಗಿ ಹೋಗೋದು. ಟೂರಿಸಮ್ ನಾನು ಕೇಳ್ತಿರೋ ಟೂರಿಸಮ್ ಪ್ಯಾಕೇಜ್ ಇದು ಒಂದೇ ಟ್ರೈನ್. ಸೊ ಮಂತ್ಲಿ ಒಂದು ವೀಕ್ಲಿ ಒಂದ್ಸಲ ಹೋಗಿ ಬಂದರೆ 1 ವೀಕ್ ರೆಸ್ಟ್? ಒಂದು ವೀಕ್ ಅಷ್ಟೇ. 1 ವೀಕ್ 1 ಟ್ರಿಪ್ 4 ಡೇಸ್ 5 ಡೇಸ್ ಅಷ್ಟೇ. ಸೊ ನಾವು ಶನಿವಾರ ಹುಟ್ಟಿದ್ದೀವಿ, ನೆಕ್ಸ್ಟ್ ಶನಿವಾರ ಬರ್ತೀವಿ, ಇನ್ನೊಂದು ವಾರ ರೆಸ್ಟ್. ಆಮೇಲೆ ಪ್ಲಾನ್ ಡಿಸ್ಕಸ್ ಆಗುತ್ತೆ. ಕೆಲವೊಂದ್ಸಲ ಏನಾದರೂ ಪ್ಲಾನ್ ಬುಕ್ಕಿಂಗ್ ಏನಾದರೂ ಕಮ್ಮಿ ಆಯ್ತು ಅಂದರೆ ಅವಾಗ ಡಿಸ್ಕಸ್ ಮಾಡ್ತಾರೆ ನಮ್ಮ IRTC ಮ್ಯಾನೇಜರ್ ಏನು ಮಾಡಬೇಕು ಅಂತ. ಈ ಟ್ರೈನಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ ಒಂದು ಚೂರು ಸೌಂಡ್ ಬರ್ತಾಯಿಲ್ಲ ಒಳಗಡೆ. ನೋಡಿ ನಾವು ಮಾತಾಡೋದು ನಿಮಗೆ ಕ್ಲಿಯರಾಗಿ ಕೇಳಿಸ್ತಾ ಇದೆ. ಬೇರೆ ಟ್ರೈನ್ ಆಗಿದೆ ಜಾಗ ಗುಡ್ಡು ಮಾಡ್ತಾ ಸೌಂಡ್ ಗೊತ್ತಾಗ್ತಿತ್ತು ನಿಮಗೆ. ಇಲ್ಲಿ ಕೂತಿರೋದು ನೋಡಿದ್ರೆ ಇಷ್ಟು ಆರಾಮಾಗಿ ಕೂತೀವಿ, ಫ್ಲೆಕ್ಸಿಬಲ್ ಆಗಿದೆ, ಎಲ್ಲೂ ಕೂಡ ಡಿಸ್ಟರ್ಬೆನ್ಸ್ ಇಲ್ಲ, ಆರಾಮಾಗಿ ಮಲಗ್ಬೋದು. ಅದು ಕೂಡ ತುಂಬ ಚೆನ್ನಾಗಿದೆ. ಈ ಟ್ರೈನಲ್ಲಿ ಆರಾಮಾಗಿ ಬರ್ಬೋದು, ಎಲ್ಲರೂ ಕೂಡ ಬರ್ಬೋದು. ಸ್ಟಾರ್ಟ್ ಆಗಿದ್ದು ಕಾಶಿ, ಫಸ್ಟ್ ಕಾಶಿಯಿಂದ UP. ಸುಮಾರು ಎಷ್ಟು ಟ್ರಾವೆಲ್ ಮಾಡಿದೆ ಟ್ರೈನ್? ಎಷ್ಟು ಪ್ಲೇಸ್? 18th ಟ್ರಿಪ್ ಇದು. 18th ಟ್ರಿಪ್. ಈಗ ನಮ್ಮ ಜೊತೆಗೆ ಯಾರು ಇರ್ತಾರೆ? ಈ ಕೋಚ್ ಜೊತೆ ಯಾರು ಇರ್ತಾರೆ? ನಮಗೆ ಹೋಮ್ ಸ್ಟೇ, ರೂಮ್ ಪ್ರಜ್ವಲ್ ಮತ್ತು ಸೌರಭ್ ಅವರಿಬ್ರು ಇರ್ತಾರೆ. ಹೌದು. ಸೊ ನಮಗೆ ರೂಮ್ ಸ್ಟೇ ಮಾಡಿ ಅಲ್ಲಿ ನಮ್ಗೆ ಕರ್ಕೊಂಡು ಹೋಗೋದೆಲ್ಲ ಅವ್ರದೇ ಜವಾಬ್ದಾರಿ ಸರ್. ಎಲ್ಲ ಜವಾಬ್ದಾರಿ ಅವ್ರದ್ದೇ ಇರುತ್ತೆ. ನಿಮಗೆ ರೂಮ್ ಕೊಡಿಸೋದ್ರಿಂದ ಹಿಡಿದು ರೂಮಲ್ಲಿ ರೂಮ್ ಚೆನ್ನಾಗಿದೆನಾ, ಆಮೇಲೆ ನಿಮಗೆ ರೂಮ್ ಫೆಸಿಲಿಟೀಸಲ್ಲಿ ಏನಾದರೂ ಚೇಂಜಸ್ ಇದೆನಾ, ಅಲ್ಲ ಅಥವಾ ನಿಮಗೆ ಏನಾದರೂ ತೊಂದರೆ ಆಯ್ತು ಅಂದರೂ ಕೂಡ ಅವರೆಲ್ಲ ಇದ್ದು ನಿಮಗೆ ಅದು ಏನು ಪ್ರಾಬ್ಲಮ್ ಇದೆ ಸಾಲ್ವ್ ಮಾಡಿ ಹೋಗ್ತಾರೆ. ಓಕೆ, ಥ್ಯಾಂಕ್ ಯು ಮಾತಾಡಿದ್ದು. ಬಾಯ್. ಈಗ ಪೂಣೆಯಲ್ಲಿದ್ದೀವಿ. ಸರ್ ನಮಸ್ತೆ.
ನೀವು ಡಾಕ್ಟರ್ ಸರ್? ನಿಮ್ಮ ಹೆಸರು ಸರ್? ಡಾಕ್ಟರ್ ಪ್ರಹ್ಲಾದ್. ಏನು ಸರ್ ಎಲ್ಲ ಟ್ಯಾಬ್ಲೆಟ್ ಹೆಂಗೆ ಕೊಡ್ತಾ ಇದ್ದಾರೆ? ಎಲ್ಲ ಫ್ರೀನಾ? ಫ್ರೀ ಸಣ್ಣ ಪುಟ್ಟ ಸಾಕಾಗಿರುತ್ತೆ. ಸಣ್ಣ ಪುಟ್ಟಿದ್ದು ಸಾಕಾಗುತ್ತೆ. ಸಡನ್ನಾಗಿ ನೀವು ಟ್ರೀಟ್ ಮಾಡ್ತೀವಿ ಇಲ್ಲ ಯಾರು ಹಾರ್ಟ್ ಪೇಷಂಟ್ ಇಂಪ್ರೂವ್ ಮಾಡೋದು ಸ್ವಲ್ಪ ಕಷ್ಟ. ಅದೇ ರೀತಿ ಇರೋ ಸರ್ ಬಿ ಪಿ ಚೆಕಪ್ ಮತ್ತು ಶುಗರ್ ಎಲ್ಲದೂ ಇದೆ. ಶುಗರ್ ಬಿ ಪಿ ಇದೇ ರೂಮಲ್ಲ ಇಲ್ಲೇ ಇಲ್ಲೇ ಇರ್ತೀರಾ? ನೋಡಿಲ್ಲ ನೀವು ನಾನು ಭದ್ರಾವತಿ. ನಿಮ್ಗೆ ತೊಂದ್ರೆ ಏನಿಲ್ಲ. ಈ ಕುತ್ತಿಗೆ ನಿನ್ನೆ ಸಂಜೆ ದಾಲ್ ಕೊಟ್ಟಿದ್ರು, ಇವಾಗ ಮಿಕ್ಸರ್ ಕೊಟ್ಟಿದ್ದಾರೆ. ನಮ್ಗೆ ಸ್ವಲ್ಪ ಕಾಫಿ ಕಾಫಿ ಟೀ ಎರಡೂ ಇರುತ್ತೆ, ಎರಡರಲ್ಲಿ ಯಾವ್ದಾರು ತಗೋಬೋದು. ಇದು ನೋಡಿ, ಇದು ನೋಡೋಕ್ಕೆ ಪಿಲ್ಲೋ ಥರ ಇದೆ. ನಾವು ಬೆಳಗ್ಗೆ ಬಂದಾಗ ಇದು ಪಿಲ್ಲೋ ಅಂತ ತಲೆ ಹಿಡ್ಕೊಬಿಟ್ಟಿದ್ವಿ. ಬಟ್ ಇದು ನಾವು ಓಪನ್ ಮಾಡಿದ್ರೆ ಅದ್ರ ಒಳಗಡೆ ಏನೇನಿದೆ ಅಂದರೆ ಬೆಡ್ ಕವರು ಮತ್ತು ಪಿಲ್ಲೋ ಕವರು ಜೊತೆಗೆ ಪಿಲ್ಲೋ ಕೂಡ ಇದೆ. ಏರ್ ಪಿಲ್ಲೋ ಗಾಡಿ ಉತ್ಕೋಬೇಕು. ಅದಾದಮೇಲೆ ಇದರೊಳಗೆ ಬೆಡ್ಶೀಟು ಇದೆ. ಎಲ್ಲ ಆಕ್ಸೆಸರೀಸು ಒಂದರಲ್ಲೇ ಇರುತ್ತೆ. ನಾವು ಅದನ್ನು ತೊಗೊಂಬಿಟ್ಟು ನಾವು ಹಾಸ್ಕೊಂಡು ಮಲ್ಕೋಬೇಕು.